ಅವರು ಎಂದು ಗಪ್ ಚುಪ್. ಕೊಹ್ಲಿ ಹೆಸರು ಉಲ್ಲೇಖಿಸಿ ಅಚ್ಚರಿ ಹೇಳಿಕೆ ನೀಡಿದ ವಿಜಯ್ ಮಲ್ಯ. ಕ್ರೀಡಾಭಿಮಾನಿಗಳು ಎದುರು ನೋಡುತ್ತಿರುವ 19ನೇ ಆವೃತ್ತಿಯ ಐಪಿಎಲ್ ಟೂರ್ನಿಗೂ ಮುನ್ನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾರಾಟ ಪ್ರಕ್ರಿಯೆ ಮುಗಿದಿದೆ. ಆರ್ಸಿಬಿ ತಂಡವನ್ನು ಆದಿತ್ಯ ಬಿರ್ಲಾ ಗ್ರೂಪ್ ಸ್ವಾಧೀನಪಡಿಸಿಕೊಂಡಿದ್ದು ಬರೋಬ್ಬರಿ 16,706 ಕೋಟಿ ರೂಪಾಯಿಗಳಿಗೆ ಖರೀದಿ ಮಾಡಿದೆ. ಬಿರ್ಲಾ ಗ್ರೂಪ್ ಜೊತೆಗೆ ಇತರೆ 3 ಕಂಪನಿಗಳು ಕೂಡ ಆರ್ಸಿಬಿ ತಂಡದ ಷೇರುಗಳನ್ನು ಖರೀದಿ ಮಾಡಿವೆ. ಇನ್ನು ಮುಂದೆ ಆರ್ಸಿಬಿಗೆ ಹೊಸ ಮಾಲೀಕತ್ವದಲ್ಲಿ ತನ್ನ ಐಪಿಎಲ್ ಪ್ರಯಾಣವನ್ನ ಆರಂಭಿಸಲಿದೆ. ಆರ್ಸಿಬಿ ತಂಡ ದಾಖಲೆ ಬೆಲೆಗೆ ಮಾರಾಟವಾಗುತ್ತಿದ್ದಂತೆ ಮಾಜಿ ಮಾಲೀಕ ವಿಜಯ್ ಮಲ್ಯ ಅವರು ಮಾಡಿರುವ ಟ್ವೀಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಂದಹಾಗೆ ಬಿರ್ಲಾ ಗ್ರೂಪ್ ಜೊತೆಗೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಬ್ಲಾಕ್ ಸ್ಟೋನ್ ಮತ್ತು ಡೇವಿಡ್ ಬ್ರಿಡ್ಜರ್ ಎಂಬ 3 ಕಂಪನಿಗಳು ಆರ್ಸಿಬಿಗೆ ಸಂಬಂಧಿಸಿದ ಷೇರುಗಳನ್ನು ಖರೀದಿಸಿವೆ. ಈ 4 ಕಂಪನಿಗಳು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ $1.78 ಬಿಲಿಯನ್ ಸ್ವಾಧೀನಪಡಿಸಿಕೊಂಡಿವೆ. 2008ರಲ್ಲಿ ವಿಜಯ್ ಮಲ್ಯ ಅವರು 446 ಕೋಟಿ ರೂಪಾಯಿಗೆ ಆರ್ಸಿಬಿ ತಂಡವನ್ನು ಖರೀದಿ ಮಾಡಿದ್ದರು. ಅದರ ಮೌಲ್ಯ ಇಂದು 1,500ರಷ್ಟು ಹೆಚ್ಚಳವಾಗಿದೆ. 16,000 ಕೋಟಿಗೆ ಮಾರಾಟವಾಗಿದೆ. ಇದರ ಬೆನ್ನಲ್ಲೇ ವಿಜಯ್ ಮಲ್ಯ ಅವರು ಆರ್ಸಿಬಿ ಖರೀದಿ ಮಾಡಿದ ಸಂದರ್ಭದಲ್ಲಾದ ಕೆಲವು ಘಟನೆಗಳನ್ನ ಮೆಲುಕು ಹಾಕಿದ್ದಾರೆ. ಆರ್ಸಿಬಿಯ ಹೊಸ ಮಾಲೀಕರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅತ್ಯಂತ ಅಮೂಲ್ಯವಾದ ಐಪಿಎಲ್ ಫ್ರಾಂಚೈಸಿಯೊಂದಿಗೆ ದೇವರು ನಿಮಗೆ ಶುಭ ಹಾರೈಸುತ್ತಾರೆ. 2008ರಲ್ಲಿ ನಾನು 450 ಕೋಟಿ ರೂಪಾಯಿಗಳಿಗೆ ಆರ್ಸಿಬಿ ಫ್ರಾಂಚೈಸಿಯನ್ನು ಖರೀದಿ ಮಾಡಿದಾಗ ಅನೇಕ ಮಂದಿ ನನ್ನ ನೋಡಿ ನಕ್ಕರು ಮತ್ತು ನನ್ನ ಹೂಡಿಕೆಯನ್ನು ವ್ಯರ್ಥ ಯೋಜನೆ ಎಂದು ಟೀಕಿಸಿದ್ರು. ನನ್ನ ಪ್ರಚಾರದ ಹುಚ್ಚುತನದ ಹಿಂದೆ ರಾಯಲ್ ಚಾಲೆಂಜ್ ಬ್ರ್ಯಾಂಡ್ ಅನ್ನು ನಿರ್ಮಿಸುವುದು ಗುರಿಯಾಗಿತ್ತು. ಅದಕ್ಕಾಗಿಯೇ ನಾನು ಫ್ರಾಂಚೈಸಿಗೆ ಆರ್ಸಿಬಿ ಎಂದು ಹೆಸರಿಸಿದೆ. ನಾನು ಅಂದು ಹೂಡಿಕೆ ಮಾಡಿದ್ದ 450 ಕೋಟಿ ರೂಪಾಯಿ ಬಂಡವಾಳ ಇಂದು 16,500 ಕೋಟಿ ರೂಪಾಯಿವರೆಗೆ ಬೆಳೆದಿರುವುದನ್ನು ನೋಡಿ ತುಂಬಾ ಸಂತೋಷವಾಗುತ್ತಿದೆ. ವಿಶ್ವದ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರಾಗಿರುವ ವಿರಾಟ್ ಕೊಹ್ಲಿಯನ್ನು ಆಯ್ಕೆ ಮಾಡುವುದು ಸೇರಿದಂತೆ ಅಳಿಸಲಾಗದ ನೆನಪುಗಳೊಂದಿಗೆ ಆರ್ಸಿಬಿ ಯಾವಾಗಲೂ ನನ್ನ ಡಿಎನ್ಎಯ ಭಾಗವಾಗಿ ಉಳಿಯುತ್ತದೆ. ನನ್ನ ನಾಯಕತ್ವದ ಸಮಯದಲ್ಲಿ ಮತ್ತು ನಂತರವೂ ಸಹಕಾರ ನೀಡಿದ ಎಲ್ಲ ಆರ್ಸಿಬಿ ಅಭಿಮಾನಿಗಳಿಗೆ ಕೃತಜ್ಞತಾ ಪೂರ್ವಕ ಧನ್ಯವಾದಗಳು ಮತ್ತು ದಯವಿಟ್ಟು ಬೆಂಗಳೂರಿನ ಸಿಂಹ ಆರ್ಸಿಬಿಯನ್ನು ಬೆಂಬಲಿಸುವುದನ್ನು ಮುಂದುವರಿಸಿ. ನಮಸ್ಕಾರ ಎಂದು ವಿಜಯ್ ಮಲ್ಯ ಬರೆದುಕೊಂಡಿದ್ದಾರೆ. ₹1 ಕೂಡ ಸಿಗಲ್ಲ. ಅಚ್ಚರಿಯ ಸಂಗತಿ ಏನಂದ್ರೆ ಆರ್ಸಿಬಿ ಮಾರಾಟವಾದರೂ ವಿಜಯ್ ಮಲ್ಯಗೆ ಒಂದೇ ₹1 ಸಿಗುವುದಿಲ್ಲ. ಯಾಕಂದ್ರೆ ಮಾಜಿ ಮಾಲೀಕ ಅನ್ನೋದು ಬಿಟ್ರೆ ವಿಜಯ್ ಮಲ್ಯಗೂ ಆರ್ಸಿಬಿಗೂ ಪ್ರಸ್ತುತ ಯಾವುದೇ ಸಂಬಂಧವಿಲ್ಲ. 2016ರಲ್ಲಿ ಹಣಕಾಸಿನ ಹಗರಣದಲ್ಲಿ ಸಿಲುಕಿದ ವಿಜಯ್ ಮಲ್ಯ ದೇಶವನ್ನ ತೊರೆದ್ರು. ಅಲ್ಲದೆ ಆರ್ಸಿಬಿ ಮಾಲೀಕತ್ವವನ್ನು ಯುನೈಟೆಡ್ ಕಿಂಗ್ಡಮ್ ಮೂಲದ ಡಿಯಾಜಿಯೋ ಕಂಪನಿಯ ಅಂಗಸಂಸ್ಥೆ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ಗೆ ವರ್ಗಾವಣೆ ಮಾಡಿದ್ರು. ಅಲ್ಲಿಂದಾಚೆಗೆ ಅವರು ತಂಡದ ಮೇಲಿನ ನಿಯಂತ್ರಣವನ್ನೇ ಕಳೆದುಕೊಂಡರು. ಪೂರ್ಣ ಷೇರು ಮಾರಿದ ಡಿಯಾಜಿಯೋ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಆರ್ಸಿಬಿ ಫ್ರಾಂಚೈಸಿಯ 100ರಷ್ಟು ಷೇರನ್ನ ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಬೋಲ್ಟ್ ವೆಂಚರ್ಸ್ ಮತ್ತು ಬ್ಲಾಕ್ ಸ್ಟೋನ್ ನೇತೃತ್ವದ ಒಕ್ಕೂಟಕ್ಕೆ $1.78 ಬಿಲಿಯನ್ ಸುಮಾರು 16,660 ಕೋಟಿಗೆ ಮಾರಾಟ ಮಾಡಿದೆ. 2008ರಲ್ಲಿ ಮಲ್ಯ ಅವರು 446 ಕೋಟಿ ರೂಪಾಯಿಗೆ ಆರ್ಸಿಬಿ ತಂಡವನ್ನು ಖರೀದಿ ಮಾಡಿದ್ರು. ಅದರ ಮೌಲ್ಯ ಇಂದು 1,500ರಷ್ಟು ಹೆಚ್ಚಳವಾಗಿದ್ದು 16,000 ಕೋಟಿಗೆ ಮಾರಾಟವಾಗಿದೆ. ಆದರೆ ಆರ್ಥಿಕ ಲಾಭವು ಸಂಪೂರ್ಣ ಯುನೈಟೆಡ್ ಸ್ಪಿರಿಟ್ಸ್ ಡಿಯಾಜಿಯೋಗೆ ಹೋಗಿದೆ. ಮಾರ್ಚ್ 28ರಿಂದ ಆರಂಭವಾಗಲಿರುವ 19ನೇ ಐಪಿಎಲ್ ಆವೃತ್ತಿಗೆ ಡಿಯಾಜಿಯೋ ಕಂಪನಿಯೇ ಆರ್ಸಿಬಿ ಮಾಲೀಕತ್ವ ಇರಲಿದೆ. ಮುಂದಿನ ಸೀಸನ್ನಿಂದ ಆದಿತ್ಯ ಬಿರ್ಲಾ ಗ್ರೂಪ್ಗೆ ಮಾಲೀಕತ್ವ ಹಸ್ತಾಂತರಗೊಳ್ಳಲಿದೆ.